ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಕಲ್ಲೂರು ಗ್ರಾಮದ ಐತಿಹಾಸಿಕ ಪುರಾತನ ಕಾಲದ ಪುಣ್ಯಕ್ಷೇತ್ರ ಕಲ್ಲಿನಾಥೇಶ್ವರ ದೇವಾಲಯದಲ್ಲಿ ಕಾರ್ತಿಕೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಬೆಳಗ್ಗೆ ದೇವಸ್ಥಾನದಲ್ಲಿ ವಿಶೇಷ ಧಾರ್ಮಿಕ ಪೂಜೆ, ರುದ್ರಾಭಿಷೇಕ ನಡೆಯಿತು. ನಂತರ ರಾತ್ರಿ ಅಪಾರ ಭಕ್ತ ಸಮೂಹ ಮಧ್ಯೆ ಸಾವಿರಾರು ಹಣತೆಗಳಲ್ಲಿ ದೀಪವನ್ನು ಹಚ್ಚಿ ಕಾರ್ತಿಕೋತ್ಸವವನ್ನು ಆಚರಿಸಿದರು. ಪಲ್ಲಕ್ಕಿ ಉತ್ಸವ, ನಂದಿಕೋಲೋತ್ಸವ ಜರುಗಿತು. ಈ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಕಡೆಗಳಿಂದ ಅಪಾರ ಭಕ್ತ ಸಮೂಹ ಕಾರ್ತಿಕೋತ್ಸವದಲ್ಲಿ ಭಾಗವಹಿಸಿ ಪುನೀತರಾದರು. ವರದಿ ಸಮಯ ಟಿಕೆ ನ್ಯೂಸ್ ಯಲಬುರ್ಗಾ. ಹೌದು, ಯಾಕಂತಂದ್ರೆ ಸ್ಟಾರ್ಟಿಂಗ್ ಏನಂತ ಚೆನ್ನಾಗಿ ಮಾತಾಡಿದ್ರೆ ಬರ್ತಾ ಕೆಮ್ಮು ಜಾಸ್ತಿ ಆಗ್ಬಿಡ್ತು. ಅವ್ರಿಗೆ ವಿಷಯ ಮುಗಿದಂಗೆ ಅವ್ರಿಗೂ ಆರಾಮಿಲ್ಲ. 15 ಎಲ್ಲ ಶಾಖ ಮಠಗಳ ಒಂದು ಅಭಿವೃದ್ಧಿಗೆ ಕಂಗಣ ಬದ್ಧರಾಗಿ ನಿಂತ್ಕೊಂಡ್ರೆ ಅಂತ ಪರಮ ಪೂಜರು ಕೂಡ ಇವತ್ತಿನ ದಿವಸ ನಮ್ಮೆಲ್ಲರಿಗೂ ದರ್ಶನ ಆಶ್ವಾಸನೆ ನೀಡಿದರು. ನಿಜವಾಗಿ ಏನಪ್ಪ ಅಂತಂದ್ರೆ ಕಾರ್ತಿಕ ಅಂತಂದ್ರೆ ಬೆಳಕು ಅಂತ ಅರ್ಥ ಇರುತ್ತೆ. ಅದು ಪ್ರಭುವೆ ಒಂದು ವಚನ ಹೇಳ್ತಾರೆ, ಬೆಳಗು ಬಯಲು ಬಯಲನ್ನು ಬಿತ್ತಿ ಬಯಲು ಬಯಲನ್ನು ಚೆಲ್ಲಿ ಬಯಲು ಬಯಲಾಗಿದ್ದಯ್ಯ, ಬಯಲು ಜೀವನ ಬಯಲು ಪಾವನ, ನಿಮ್ಮ ಪೂಜಿಸಿದವರು ಉನ್ನತ ಬಯಲಾದರು, ನಾನಿಮ್ಮ ಪೂಜಿಸಿ ಬಯಲಾದನೆಯ ಕೆಂಗಡೆ ಗುಹೇಶ್ವರ ಅನ್ನುವಂಥ ಮಾತನ್ನ ಅಲ್ಲ ಪ್ರಭು ಹೇಳ್ತಾರೆ. ಆ ಪರಮ ಪೂಜ್ಯರು ಏನಪ್ಪಾ ಅಂತಂದ್ರೆ ಡಾಕ್ಟರ್ ಕೊಟ್ಟಾರ ಅವ್ರಿಗೆ. ಹೌದು, ಯಾಕಂತಂದ್ರೆ ಸ್ಟಾರ್ಟಿಂಗ್ ಏನಂತ ಚೆನ್ನಾಗಿ ಮಾತಾಡಿದ್ರೆ ಬರ್ತಾ ಕೆಮ್ಮು ಜಾಸ್ತಿ ಆಗ್ಬಿಡ್ತು. ಅವ್ರಿಗೆ ವಿಷಯ ಮುಗಿದಂಗೆ ಅವ್ರಿಗೂ ಆರಾಮಿಲ್ಲ. 15 ಎಲ್ಲ ಶಾಖ ಮಠಗಳ ಒಂದು ಅಭಿವೃದ್ಧಿಗೆ ಕಂಗಣ ಬದ್ಧರಾಗಿ ನಿಂತ್ಕೊಂಡ್ರೆ ಅಂತ ಪರಮ ಪೂಜರು ಕೂಡ ಇವತ್ತಿನ ದಿವಸ ನಮ್ಮೆಲ್ಲರಿಗೂ ದರ್ಶನ ಆಶ್ವಾಸನೆ ನೀಡಿದರು. ನಿಜವಾಗಿ ಏನಪ್ಪ ಅಂತಂದ್ರೆ ಕಾರ್ತಿಕ ಅಂತಂದ್ರೆ ಬೆಳಕು ಅಂತ ಅರ್ಥ ಇರುತ್ತೆ. ಅದು ಪ್ರಭುವೆ ಒಂದು ವಚನ ಹೇಳ್ತಾರೆ, ಬೆಳಗು ಬಯಲು ಬಯಲನ್ನು ಬಿತ್ತಿ ಬಯಲು ಬಯಲನ್ನು ಚೆಲ್ಲಿ ಬಯಲು ಬಯಲಾಗಿದ್ದಯ್ಯ, ಬಯಲು ಜೀವನ ಬಯಲು ಪಾವನ, ನಿಮ್ಮ ಪೂಜಿಸಿದವರು ಉನ್ನತ ಬಯಲಾದರು, ನಾನಿಮ್ಮ ಪೂಜಿಸಿ ಬಯಲಾದನೆಯ ಕೆಂಗಡೆ ಗುಹೇಶ್ವರ ಅನ್ನುವಂಥ ಮಾತನ್ನ ಅಲ್ಲ ಪ್ರಭು ಹೇಳ್ತಾರೆ. ಆ ಪರಮ ಪೂಜ್ಯರು ಏನಪ್ಪಾ ಅಂತಂದ್ರೆ ಬಹುಸಂಖ್ಯಾತ ಜಿಲ್ಲೆಗಳಲ್ಲಿ ಕಲ್ಲಿನಾಥೇಶ್ವರರ ಸದ್ಭಕ್ತರು ಇದ್ದಾರೆ ಎಂಬುದು ಬಹಳಷ್ಟು ಹೆಮ್ಮೆ. ಬಹುಶಃ ಕಲ್ಲೂರಿನ ಕಲ್ಲಿನಾಥೇಶ್ವರ ಮುಂಡರಗಿಯ ಜಗದ್ಗುರು ಅನುದಾನೇಶ್ವರ ಪೀಠಕ್ಕೂ ಕೂಡ ಒಬ್ಬ ಶಿವಯೋಗಿಯನ್ನ ಕರುಣೆ ಮಾಡಿದೆ ಅನ್ನುವುದನ್ನ ನಾವು ನೀವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಇದೇ ಊರಿನಲ್ಲಿ ಹುಟ್ಟಿ ಬೆಳೆದಂತ ಚನ್ನಬಸವನವರು ಮುಂಡರಗಿಯ ಅನುದಾನೇಶ್ವರ ಮಠಕ್ಕೆ 1840 ಪಟ್ಟಾಧಿಕಾರವನ್ನು ಹೊಂದಿ ಮಣಕ್ವಾಡದ ಗ್ರಾಮದೊಳಗ ಲಿಂಗೈಕ್ಯರ ಆಗ್ತಾರೆ ಅನ್ನೋದಕ್ಕೆ ಮಾತಾಡೋದಿಲ್ಲ. ಮಾತಾಡೋದ್ರ ಅವಶ್ಯ ಇಲ್ಲ. ನನ್ನ ಮಾತಿಲ್ಲದೆ ಕೆಲಸ ಮಾಡಿ ತೋರಿಸುವಂತ ಬೆಳಗುನಗೌಡ, ಈ ಬೆಳಗುನಗೌಡ ಮಾತಾಡೋದ್ರಿಂದ ಆಗ್ತಿಲ್ಲ. ಕಾಯಿಕೆದೊಳಗೆ ನ್ಯಾಯಕ್ಕಾಗಿರ್ಬೇಕು. ಈ ಊರಲ್ಲೇ ನಾ ಯಾಕೆ ಹೇಳ್ತೇನೆ, ಈ ಊರಲ್ಲೇ ಕಟ್ಟ ಕಡೆಯ ಒಬ್ಬ ಮಗ ಅಂದ್ರು ನಾನೇ. ಈ ಕಲ್ಲೂರಲ್ಲೇ ಎಲ್ಲ ತಾಯಂದ್ರು ನನಗೆ ಪ್ರಸಾದವನ್ನು ಹಾಕಿ ಇಷ್ಟು ದೊಡ್ಡವನಾಗಿ ಮಾಡ್ಯಾರ. ಕಲ್ಲಪ್ಪಜ್ಜ ನಿರಂತರ ನನ್ನ ಯಾವತ್ತು ಕಾಪಾಡ್ತಾನ. ನಮ್ಮ ಊರು ಈ ಅಜ್ಜಗಡೆ ಮಹಾರಾಷ್ಟ್ರ ಹೇಳ್ಯಾರ, ಕಾಲು ಮೇಲೆ ಕೈಯನ್ನು ನೋಡಿ ಗೋರು ಹಿಡಿಯದ ಮುನ್ನ ಯಾವ ಕೆಲಸಕ್ಕಾಗಿ ನೀನು ಬಂದಿದೆ ಆ ಕೆಲಸವನ್ನು ಮಾಡಿಕೊಂಡು ನೀನು ಕಣಿಗಾಗಬೇಕು. ಯಾವ ಕೆಲಸ ಮಾಡಕ್ಕೆ ಬಂದಿದೆಯಾ ಅಂದ್ರೆ ಇದ ಕೆಲಸ ಬಾಯಿ ಇದ ಕೆಲಸ